ನೋಡಿಕೊಲ್ಲ ಸರಿ ತಪ್ಪುತ್ತೆ. ಕಾರ್ಣಿಕದ ಕೊರಗಜ್ಜನಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರದ ಅದ್ಭುತ ಪವಾಡವನ್ನ ತಮ್ಮ ಮುಂದಿಡಲು ಬಯಸ್ತೇನೆ. ಮಗುವನ್ನು ಹಿಡಿದುಕೊಂಡಿರುವಂತಹ ತಂದೆ ತನ್ನ ಮಗುವಿನ ಆರೋಗ್ಯ ಸಮಸ್ಯೆಯ ಕುರಿತು ನರಳಿ ಕೊರಗಜ್ಜನಿಗೆ ಶರಣಾಗಿ ಮಗುವನ್ನು ಉಳಿಸಿಕೊಂಡಂತ ಒಂದು ಅದ್ಭುತ ಕತೆ. ಕಳೆದ 2 ತಿಂಗಳ ಹಿಂದೆ ಬೆಳ್ತಂಗಡಿಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಜ್ವರ ಮತ್ತು ಕೆಮ್ಮು ಎಂಬ ಕಾರಣಕ್ಕಾಗಿ ಅಡ್ಮಿಷನ್ ಆಗ್ತಾರೆ. 5 ದಿವಸ ಅಡ್ಮಿಷನ್ ಆದ ಬಳಿಕ 5ನೇ ದಿವಸ ಡಾಕ್ಟರ್ ಹೇಳ್ತಾರೆ ಮಗುವಿಗೆ ಆಗ್ತಾ ಇಲ್ಲ, ಹಾಗಾಗಿ ನೀವು ಕೂಡಲೇ ವೆಂಟಿಲೇಟರ್ ಇರತಕ್ಕಂತಹ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸೂಚಿಸ್ತಾರೆ. ರಾತ್ರೋರಾತ್ರಿ ಭಯಪಟ್ಟು ನಾವು ನೇರವಾಗಿ ಮಗುವನ್ನು ಕರ್ಕೊಂಡು ಮಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಾಖಲಿಸ್ತೇವೆ. ದಾಖಲಿಸಿದಾಗ ಮಗುವಿಗೆ ಯಾವುದೇ ರೀತಿಯ ಕೇವಲ ವೆಂಟಿಲೇಟರ್ನಿಂದ ಉಸಿರಾಡುವಂತಹ ಒಂದು ಸಾಮರ್ಥ್ಯ ಮಾತ್ರ ಇದ್ದು ಹೊರತು ಮಗು ಕೋಮಾದಲ್ಲಿತ್ತು. ಆ ಮಲ್ಟಿ ಹಾಸ್ಪಿಟಲಲ್ಲಿ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ಎಕ್ಸ್ರೇ MRI ಸ್ಕ್ಯಾನ್ಗಳು ಎಲ್ಲ ಸ್ಕ್ಯಾನ್ಗಳನ್ನು ಮಾಡಿದಾಗ 2 ದಿವಸ ಬಿಟ್ಟು ತಂದೆ ತಾಯಿಗಳು ತುಂಬಾ ದುಃಖದಲ್ಲಿದ್ದರು. ಡಾಕ್ಟರ್ಗಳಿಗೆ ಅವರನ್ನು ಏನು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅವರು ನಾನು ಮಗುವಿನ ಸೋದರ ಮಾವ ನನ್ನನ್ನು ಕೂಡಲೇ ಕರೀತಾರೆ ಆಸ್ಪತ್ರೆಗೆ ಹೋದಾಗ ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮಗುವಿನ ಹಾರ್ಟ್ ಮತ್ತು ಲಂಗ್ಸ್ ನ ಎಕ್ಸ್ರೇಗಳನ್ನು ತೋರಿಸಿ ಹೈ ನಿಮೋನಿಯಾ ಆಗಿಬಿಟ್ಟು ಹಾರ್ಟ್ ಮತ್ತು ಶ್ವಾಸಕೋಶಗಳು ಫುಲ್ ವೈಟ್ ಆಗಿದೆ ಮತ್ತು ಅದರ ಜೊತೆಗೆ H1N1 ಸೋಂಕು ತಾಗಿದೆ. ಆದ್ರಿಂದ ವೈದ್ಯಕೀಯ ಏನು ವ್ಯವಸ್ಥೆ ಒಳಗಡೆ ಈ ಮಗುವನ್ನು ಬದುಕಿಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಎಂಬಂತ ಮಾತನ್ನ ಹೇಳ್ತಾರೆ. ಮತ್ತು ಅವ್ರು ಹೇಳ್ತಾರೆ ಈ ಮಗುವಿನ ಮನೆಯವರ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಈ ಮಗುವನ್ನ ಉಳಿಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಮತ್ತು ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಈ ದೊಡ್ಡ ಆಸ್ಪತ್ರೆಯಲ್ಲಿ ನಿಮ್ಮಿಂದ ಕಷ್ಟ ಸಾಧ್ಯ ಆಗಿರೋದ್ರಿಂದ ಅಲ್ಲಿಯ ಸ್ವತಃ ಡಾಕ್ಟರು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಏನು ಪೀಡಿಯಾಟ್ರಿಕ್ ವ್ಯವಸ್ಥೆಯನ್ನ ಇನ್ಫೋಸಿಸ್ನವರೇ ನಡೆಸ್ತಾ ಇದ್ದಾರೆ, ಅವರಿಗೆ ನಾವು ತಿಳಿಸ್ತೇವೆ, ಅಲ್ಲಿ ನಿಮಗೆ ಬೆಡ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಮಗುವಿನ ಅಜ್ಜನಿಗೆ ಒಂದು ಮಾತ್ರ ಗಂಡು ಮೊಮ್ಮಗ ಇರೋದ್ರಿಂದ ಅಜ್ಜ ಹೇಳ್ತಾರೆ ನನ್ನ ಆಸ್ತಿ ಮಾರಾಟ ಆದ್ರೂ ಪರವಾಗಿಲ್ಲ, ನನಗೆ ಮಗುವನ್ನು ಉಳಿಸ್ಕೊಳ್ಬೇಕು, ನಾನು ಈ ಆಸ್ಪತ್ರೆಯಿಂದ ಬೇರೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾರೆ. ನನಗೆ ಡಾಕ್ಟರ್ಗಳು ಹೇಳಿದ ಮೇಲೆ ಮತ್ತು ವೈದ್ಯ ವಿಜ್ಞಾನದ ಬಗ್ಗೆ ಅರಿವಿರುವಂತ ನಾನು ಸುಮ್ಮನೆ ಹಣವನ್ನು ವೇಸ್ಟ್ ಮಾಡೋದು ಸರಿಯಲ್ಲ ಎಂಬಂತ ಭಾವಿಸಿಕೊಂಡು ಡಾಕ್ಟರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, 5 ದಿವಸಗಳ ಕಾಲ ಈ ಆಸ್ಪತ್ರೆಯಲ್ಲಿ ಇರಲಿ, ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ, ನೀವು ಒಳ್ಳೆ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡಿ ಎಂಬುದನ್ನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಡಾಕ್ಟರ್ ಆಗ್ಲೂ ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಆದರೆ ಮಗುವಿನ ಬಗ್ಗೆ ಯಾವುದೇ ಅಶ್ಯೂರೆನ್ಸ್ ಕೊಡೋದಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಕೊನೆಗೆ ಈ ಮಗುವಿನ ಅಜ್ಜನನ್ನು ಬೆಳಾಲಿನ ಅಂಬೆದ ಚೆನ್ನಪ್ಪಗೌಡರನ್ನ ಕರ್ಕೊಂಡು ನೇರ ಇಲ್ಲಿ ಕೊರಗಜ್ಜನ ಸಾನ್ನಿಧ್ಯಕ್ಕೆ ನಾನು ಕರ್ಕೊಂಡು ಬಂದೆ. ನಾನು ಅವರು ಕಣ್ಣಲ್ಲಿ ಕಣ್ಣೀರಿಟ್ಕೊಂಡು ಕೊರಗಜ್ಜನಿಗೆ ಶರಣಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ, ಮಗುವಿನ ಜೀವನ ಉಳಿಸಿಕೊಡು, ಮಗುವಿಗೆ ಆರೋಗ್ಯವನ್ನು ಕೊಡು, ನೀನಲ್ಲದೆ ಬೇರೆ ದಾರಿ ಇಲ್ಲ ಎಂಬ ಅನ್ಯತಾಂ ಶರಣಂ ನಾಸ್ತಿ ಅಂತ ಹೇಳಿ ಆ ಕೊರಗಜ್ಜನ ಸನ್ನಿಧಾನದಲ್ಲಿ ತಲೆಬಾಗಿದ ಆ ಕ್ಷಣದಲ್ಲಿ ಅದ್ಭುತ ನಡೆಯಿತು. ಆಸ್ಪತ್ರೆಯಲ್ಲಿ ಇದ್ದಂತ ಮಗುವಿನ ತಾಯಿ ನಮಗೆ ಒಂದು ಕರೆ ಮಾಡ್ತಾರೆ, ಮಗು ಕೊಂಚ ಚೇತರಿಸ್ತಾ ಇದೆ ಅಂತ. ಆಗ್ಲೇ ನಾವು ಮಗುವಿನ ಅಜ್ಜ ಅವರಿಗೆ ಕೊರಗಜ್ಜನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಗುವನ್ನು ಉಳಿಸಿಕೊಟ್ರೆ ನಾವು ಇಲ್ಲಿ ಏನು ಸಂಕ್ರಾಂತಿ ದಿವಸ ನೇಮೋತ್ಸವ ನಡೆಸಲಾಗ್ತದೆ, ಆ ನೇಮೋತ್ಸವನ ನಾವು ಈ ಮಗುವಿನ ಹೆಸರಲ್ಲಿ ನಡೆಸ್ತೇವೆ ಎಂಬ ಒಂದು ಹರಕೆಯನ್ನು ಹೊತ್ಕೊಂಡ್ರು. ಅನಂತರ ಕ್ರಮೇಣ 21 ದಿವಸ ಹೈ ವೆಂಟಿಲೇಟರ್ ಅಲ್ಲಿ ಇದ್ಕೊಂಡು ಮಗುವಿನ ಒಳ್ಳೆ ಚಿಕಿತ್ಸೆಯನ್ನ ಮಾಡಿ ಕೊರಗಜ್ಜನ ಸಾನ್ನಿಧ್ಯದಿಂದ ಇವತ್ತು ಮಗು ಅತ್ಯಂತ ಔಟ್ ಆಫ್ ಡೇಂಜರ್ ಆಗಿ ಇವತ್ತು ಕೊರಗಜ್ಜನ ಸಂಕ್ರಾಂತಿ ದಿವಸ ಕೊರಗಜ್ಜನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದಿದ್ದೇವೆ. ನಾಳೆ ಮಗು ಇದರಿಂದ ಇವತ್ತು ಸಂಕ್ರಮಣ ದಿವಸ, ಇವತ್ತು ಈ ಮಗುವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೇವೆ. ನಾಳೆಯಿಂದ ಮಗು 4 ವರ್ಷದ ಮಗು ನಾಳೆಯಿಂದ ಅಂಗನವಾಡಿಗೆ ಹೋಗ್ಲಿಕ್ಕೆ ಆರಂಭಿಸುತ್ತದೆ. ಅದರಿಂದ ವೈದ್ಯರುಗಳು ಎಲ್ಲರೂ ರಿಜೆಕ್ಟ್ ಮಾಡಿದಂತಹ ಒಂದು ರೋಗ ಸಮಸ್ಯೆ ಕೊರಗಜ್ಜನ ಒಂದು ಕಾರ್ಣಿಕದ ಶಕ್ತಿಯಿಂದಾಗಿ ಇವತ್ತು ನಮಗೆ ಆರೋಗ್ಯ, ನೆಮ್ಮದಿ ಮತ್ತು ಅವರ ಜೀವನದಲ್ಲಿ ಸಂತೋಷ ದೊರಕಿದೆ. ಅದರಿಂದ ಈ ಅದ್ಭುತವಾದಂತಹ ಅನುಭವ ಅದು ಕೇವಲ ಈ ನಮ್ಮ ಕುಟುಂಬಗಳಿಗೆ ಮಾತ್ರ ಆಗಬಾರದು ಎಂಬ ದೃಷ್ಟಿಯಿಂದ ಇದನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇವೆ. ಭಕ್ತಾದಿಗಳು, ನಂಬಿಕೆ ಇರ್ತಕ್ಕಂಥ ಭಕ್ತಾದಿಗಳು, ಕೊರಗಜ್ಜನ ಸಾನ್ನಿಧ್ಯದ ಕಾರಣಿಕೆ ಗೊತ್ತಿರ್ತಕ್ಕಂಥ ಭಕ್ತಾದಿಗಳು ತಮ್ಮ ಕಷ್ಟಗಳಿಗೆ ಕೊರಗಜ್ಜನಿಗೆ ಶರಣಾಗಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದು ಅಂತ ನಮ್ಮ ಅನುಭವದ ಮೇಲೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು.